ಅಲ್ಲ ಸಣ್ಣ ಹಾಕಿತ್ತಿದೆ ಕಣೋ. ಆಲ್ರೆಡಿ ನೀವೆಲ್ಲ ನೋಡಿರ್ತೀರ ತಮ್ಮನೇಲಲ್ಲಿ ಹೇಗೆ ಬಸವನ ಜಯಂತಿ ಪೂಜೆ ಮಾಡ್ತೀವಿ, ಹಾಗೆ ಅದಕ್ಕೆ ಎಡೆನ ಹೇಗೆ ತಿನ್ನಿಸ್ತೀವಿ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆಯೇ ಊರಿಗೆ ಸ್ನಾನ ಎಲ್ಲ ಮಾಡಿಸಿ ಆಗಿರುತ್ತೆ. ಆಮೇಲೆ ಇವಾಗ ಕುಂಕುಮ ಇಡ್ತಿದ್ದಾರೆ. ಕುಂಕುಮ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ಪಾದಕ್ಕಾಗಿರ್ಬೋದು, ಹಣೆಗೆ ಮತ್ತು ಬೆನ್ನಿಗೆಲ್ಲ ಅರಿಶಿನ ಕುಂಕುಮ ಇಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಆ ಕಾಲಲ್ಲೆಲ್ಲ ಬಣ್ಣ ಹಚ್ಚಿರೋದು ಕಾಣಿಸ್ತಾ ಇದೆ. ಬಣ್ಣ ಹಚ್ಚಿದ್ದಾರೆ ಆ ಕಾಲುಗಳಿಗೆ, 4 ಕಾಲುಗಳಿಗೂ ಬಣ್ಣ ಹಚ್ಚಿದ್ದಾರೆ. 3 ಹೋರಿಗೂ ಬಣ್ಣ ಹಚ್ಚಿ ರೆಡಿ ಮಾಡಿ ಮನೆ ಹತ್ರ ಕರ್ಕೊಂಡು ಬಂದಿರೋದು. ಇವಾಗ ಹೂವಿನ ಹಾರ ಎಲ್ಲ ತಂದಿದ್ರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದಾರೆ ನೋಡಿ. ನಮ್ಮನೆಯಲ್ಲಿರುವಂತಹ ಹೋರಿಗಳು ಯಾವು ಕೂಡ ಒದೆಯೋದು ಇಲ್ಲ, ಹಾಗೆ ಆಯೋದು ಇಲ್ಲ ಯಾರಿಗೂ. ನೋಡಿ, ನೀವೇ ಆವಾಗಲಿಂದ ವಿಡಿಯೋ ನೋಡ್ತಿರ್ಬೋದು. ಯಾರಿಗಾದ್ರೂ ಒದೆಯೋಕ್ಕೆ ಹೋಗ್ತಿಲ್ಲ, ಸುಮ್ಮನೆ ಅಂದರೆ ಅವಕ್ಕೆ ಹೆದರಿಕೆ ಆಗ್ತಿರೋದಕ್ಕೆ ಹಿಂದೆ ಹೋಗ್ತಿದ್ದದೆ ಅಷ್ಟೇ. ನೋಡ್ತಾ ಇರ್ಬೋದು, ಇಷ್ಟು ದೊಡ್ಡ ಹಾರ ಮನೆಯಲ್ಲೇ ರೆಡಿ ಮಾಡಿರೋವಂತಹ ಹಾರ. ಅಂದರೆ ಮರದಲ್ಲಿ ಬಿಟ್ಟಿರೋ ಹೂಗಳನ್ನ ಕುಯ್ಕೊಂಡು ಬಂದುಬಿಟ್ಟು ಸೂಜಿಯಲ್ಲಿ ಪೋಣಿಸಿ ಮಾಡಿರೋವಂತಹ ಹಾರ ಇದು. ಸೊ ಅದು ತುಂಬ ದೊಡ್ಡದಾಗ್ಬಿಟ್ಟಿದೆ, ಅದನ್ನು ಕಟ್ಕೋತಾ ಇದ್ದಾರೆ. ಭೀಮ ಇವತ್ತು ಇಷ್ಟೊಂದು ಸೈಲೆಂಟಾಗಿ, ಜನಗಳು ಕಂಡ್ರೇ ತುಂಬ ಹೆದರ್ಕೊಳುತ್ತೆ, ಅಂಥದ್ರಲ್ಲಿ ಇಷ್ಟು ಸೈಲೆಂಟಾಗಿ ನಿಂತಿದೆ ನೋಡಿ. ಸುಮ್ಮನೆ ಏನು ಮಾಡಿದ್ರು ಸುಮ್ಮನೆ ನಿಂತಿದೆ ಪಾಪ. ಈ ಚಾರ್ಲಿ ಏನಾದರೂ ತಿಂತಾನೇ ಇರಬೇಕು, ತಿಂತಾನೆ ಕೊಡ್ತಾನೇ ಇದ್ದರೆ ತಿಂತಾನೇ ಇರುತ್ತೆ ಚಾರ್ಲಿ. ಎಷ್ಟು ಕೊಟ್ಟರು ಬೇಡ ಅನ್ನಲ್ಲ, ತಿಂತಾನೇ ಇರುತ್ತೆ. ಸಿಂಪಲ್ಲಾಗಿದ್ರೂ ಚೆನ್ನಾಗಿ ರೆಡಿ ಮಾಡಿದ್ರು. ಲಾಸ್ಟಲ್ಲಿ ಬಲೂನ್ನ ಕಟ್ತಿದ್ದಾರೆ, ಗೊತ್ತಿಲ್ಲ ಕೊನೆವರೆಗೂ ಇಟ್ಕೊಡುತ್ತೋ ಇಲ್ವೋ ಅಂತ. ಇವಾಗ ಈ 3 ಹೋರಿಗೂ ಆರತಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮೂರು ಹೋರಿಗೂ 3 ಜನ ಇದ್ದಾರೆ ಇಟ್ಕೊಳ್ಳೋಕ್ಕೆ ಮೂಗ್ದಾರನ. ಆದ್ರೂ ಹೆದರ್ಕೊಂಡೇ ಆರತಿ ಬೆಳಗ್ತಾ ಇದ್ದಾರೆ. ಯಾವುದಕ್ಕೆ ಬೇಕು ಅಂತ ಸ್ವಲ್ಪ ಭಯ ಇದ್ದೇ ಇರುತ್ತಲ್ವ, ಹಾಗಾಗಿ ಆರತಿ ಎಲ್ಲ ಮಾಡಿ ಆಮೇಲೆ ಲಾಸ್ಟಿಗೆ ಇವಾಗ ಈ 3 ಹೋರಿದ್ದು ಆರತಿ ಎಲ್ಲ ಮಾಡಾದ್ಮೇಲೆ ಲಾಸ್ಟಿಗೆ ಮುತ್ತೈದೆ ಅವ್ರದ್ದು ತಾಳಿನ ಹಣೆ ಮೇಕೆ ಮತ್ತು ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡ್ಕೋತಾರೆ. ಎಲ್ಲ ಪೂಜೆ ಆದಮೇಲೆ ನಾವು ಒಳಗಡೆ ಪ್ರಸಾದ ಅಂತ ಮಾಡಿರ್ತೀವಲ್ಲ ಅದನ್ನು ಎಡೆ ಮಾಡಿರ್ತೀವಿ. ಎಡೆ ಮಾಡಾದ್ಮೇಲೆ ಒಂದು ಮರದಲ್ಲಿ ಅದನ್ನು ಎತ್ಕೊಬಂದ್ಬಿಟ್ಟು ನಾವು ಪೂಜೆ ಮಾಡಿರೋಂಥ ಹೋರಿಗಳಿಗೆ ತಿನ್ನಿಸ್ಬೇಕು. ನಿಂತು ಫುಲ್ ಹೆದ್ರುಕೊಂಡೇ ಕೊಡ್ತಾ ಇದ್ದೀನಿ. ನನಗೆ ಫುಲ್ ಭಯ ಆಯಿತಾ, ಅದಕ್ಕೋಸ್ಕರ ಇಷ್ಟು ದೂರದಲ್ಲಿ ಇಟ್ಕೊಂಡು ನಿಂತ್ಕೊಂಡು ಕೊಡ್ತಾ ಇದ್ದೀನಿ. ಆರ್ಲಿಗೆ ಕೊಡೆಯತ್ತಾಗ ಅದಕ್ಕೇನೆ ಕೆಳಗಿಡ ಮರವ ಸಗಣಿ ಹಾಕಿತ್ತೆ ಇದು. ಕೊಡ ಒಂದೇ ಕುಕ್ಕಲ್ಲ ಅದ್ಕೊಂತಿರು. ಆವಾಗಲೇ ಹೇಳ್ದೆ ಅಲ್ವಾ ಚಾರ್ಲಿಗೆ ತಿನ್ನೋದಂದರೆ ತುಂಬ ಇಷ್ಟ ಅಂತ, ಅದಕ್ಕೆ ನೋಡಿ ಪೂರ್ತಿ ಅದಕ್ಕೆ ಇಟ್ಬಿಟ್ವಿ ತಿನ್ನಲಿ ಅಂತ. ಕಟ್ಟಾಕಿರ ಎಲ್ಲರೂ ಹೋಗೋದ ಲೋ ಈ